ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ. ಇವನು ಅವ್ಯಕ್ತ, ಕಣ್ಣಿಗೆ ಕಾಣಿಸದೇ ಇರೋನು ಇವನು. ಹಾಗಾದ್ರೆ ಇವನಿಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಚಿಂತ್ಯ, ಇವನನ್ನು ಚಿಂತೆ ಮಾಡಿದ ತಕ್ಷಣ ಇವನು ಹೀಗೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇವನನ್ನ ಕಂಡು ಹಿಡಿದು ಬಿಡೋಣ ಅಂತ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಚಿಂತೆ ಮಾಡಿದ್ರು ಇವನು ನಮ್ಮ ಚಿಂತೆಗೆ ಅವನು ದಕ್ಕೋದಿಲ್ಲ. ಮತ್ತೆ ಇವನು ಅವಿಕಾರಿ, ಅವನನ್ನ ಯಾವುದೇ ರೀತಿಯಲ್ಲೂ ನಾವು ಅವನನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಇಂತಹವನ ಬಗ್ಗೆ ಯೋಚನೆ ಮಾಡಿ ಶೋಕ ಮಾಡಿ ಏನು ಪ್ರಯೋಜನ? ಯೋಚನೆ ಅಲ್ಲ, ಇಂತಹವನ ಬಗ್ಗೆ ಶೋಕಿಸೋದರಲ್ಲಿ ಯಾವುದೇ ಅರ್ಥವೂ ಇಲ್ಲ, ಯಾವುದೇ ಬುದ್ಧಿವಂತಿಕೆಯೂ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸೆ ಕೃಷ್ಣ ಪಕ್ಷ. ಇದು 9ನೇ ತಾರೀಕು ಗುರುವಾರ ಮತ್ತು ತೃತೀಯ ತಿಥಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸೆ ಕೃಷ್ಣ ಪಕ್ಷೆ. ಇದು 11ನೇ ತಾರೀಕು ಶನಿವಾರ ಪಂಚಮಿ ತಿಥಿ ಮತ್ತು ಇದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದ ವಿಶಿಷ್ಟವೇನು ಅಂತಂದ್ರೆ ಇದರ ಅಧಿಪತಿ ಚಂದ್ರ ಮತ್ತು ಅದು ಕೃಷ್ಣನ ಜನ್ಮ ನಕ್ಷತ್ರ. ಚಂದ್ರ ಅಧಿಪತಿಯಾಗಿರೋದ್ರಿಂದ ಮತ್ತು ಈ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ ಆಗಿರೋದ್ರಿಂದ ಇವತ್ತು ಭಾವನೆಗಳೆಲ್ಲರಿಗೂ ಅತಿ ಹೆಚ್ಚಾಗಿ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪ್ರಯೋಜನಕ್ಕೆ ತಂದ್ಕೋಬೇಕು. ಮೇಷರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಇವತ್ತು ಅತಿ ಹೆಚ್ಚಿನ ಸಂತಸ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕೆಲವರಿಗಂತೂ ಕುಟುಂಬದಲ್ಲಿ ಬಹಳನೇ ಒಳ್ಳೆಯ ಯಾವುದೋ ಒಂದು ಶುಭ ಸಮಾರಂಭ ಕೂಡ ಇರಬಹುದು. ಮತ್ತು ಕೆಲವರಿಗೆ ಅತಿ ಭಾವುಕತೆಯಿಂದ ನೀವು ಸ್ವಲ್ಪ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಇರುವಂತಹ ಸಂತಸ ಎಲ್ಲವೂ ಕಡಿಮೆ ಆಗಿಬಿಡಬಹುದು. ಹುಷಾರಾಗಿ ಇರಬೇಕು. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಬಹಳನೇ ಇವತ್ತು ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಯಾವುದೋ ಒಂದು ದೊಡ್ಡ ಸಮಸ್ಯೆಗೆ ಬಹಳ ಒಳ್ಳೆಯ ಪರಿಹಾರ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಇಂದು ಮಿತ್ರರಿಂದ ಸ್ವಲ್ಪ ಮನಸ್ಸಿಗೆ ಜಾಸ್ತಿನೇ ಕ್ಲೇಶ ಆಗೋದಿದೆ, ಖೇದ ಬರೋದಿದೆ. ಆದ್ದರಿಂದ ಮಿತ್ರರೊಡನೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ವಿವೇಕವಾಗಿ ವ್ಯವಹಾರ ಮಾಡಬೇಕು. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಧನಾಗಮ ಕೂಡ ಸಾಧ್ಯ. ಸಿಂಹ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ತುಂಬಾ ಹೆಚ್ಚು. ಈ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದಾಗ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲದೆ ಹೋದರೆ ಎಂದು ತೊಂದರೆ ಉಂಟಾಗಬಹುದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ನಿಮ್ಮ ಗೌರವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಕೆಲವೊಂದು ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗಿ ಬರಬಹುದು. ಮತ್ತು ಇವತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯೋದನ್ನ ಮರಿಬೇಡಿ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇವತ್ತು ಬರುವುದಿಲ್ಲ. ಡಿಪ್ರೆಸಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ಧ್ಯಾನಗಳನ್ನು ಮಾಡೋದ್ರಿಂದ ಮಾತ್ರ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಎಲ್ಲ ರೀತಿಯಿಂದಲೂ ಬೇರೆಯವರ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಇವತ್ತು ದಾಂಪತ್ಯದಲ್ಲೂ ಕೂಡ ನೆಮ್ಮದಿ, ಎಲ್ಲ ಪಾರ್ಟ್ನರ್ಶಿಪ್ಗಳಲ್ಲೂ ಯಶಸ್ಸು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ವಿಚಾರಗಳಲ್ಲಿ ಮುನ್ನಡೆ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆ. ಮಕರ ರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಇವತ್ತು ಕೆಲಸಗಳನ್ನು ಸಾಧಿಸಬಹುದು. ಆದರೆ ಮಕ್ಕಳಿಂದ ಸ್ವಲ್ಪ ಬೇಸರ ಆಗಬಹುದು. ಮಕ್ಕಳಿರುವಂತಹ ಪೋಷಕರಿಗೆ ಮಕ್ಕಳ ಜವಾಬ್ದಾರಿ ಹೆಚ್ಚಾಗಿರಬಹುದು. ಷೇರು ಮಾರುಕಟ್ಟೆ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ನಷ್ಟವಾಗಬಹುದು. ಕುಂಭರಾಶಿಯವರಿಗೆ ನಿಮ್ಮ ಮನೆ, ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕಾಗಿ ಬರಬಹುದು. ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಇರೋರಿಗೆ ಇವತ್ತು ಕೆಲಸ ಜಾಸ್ತಿ, ಟೆನ್ಷನ್ ಜಾಸ್ತಿ ಇರುತ್ತೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇದ್ದೀರಿ ಮತ್ತು ಬರವಣಿಗೆ ಇತ್ಯಾದಿಗಳಲ್ಲಿ, ಲಿಟರರಿ ಆರ್ಟ್ ಇದರಲ್ಲೆಲ್ಲ ಇರೋರಿಗೆ ಇವತ್ತು ಅತ್ಯುತ್ತಮವಾದಂತಹ ದಿವಸ. ಪ್ರಗತಿ ಅತಿ ಹೆಚ್ಚು. ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳನ್ನು ಮನನ ಮಾಡಬೇಕು, ಪಠಣ ಮಾಡಬೇಕು. ಎಲ್ಲರಿಗೂ ಶುಭಮಸ್ತು.